ನಮಸ್ತೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಡಗಾಡನಪಾಳ್ಯ, ಗೌರಂಗಾಪುರ ಕ್ಲಸ್ಟರ್, ಶ್ರೀರಾಂಪುರ ಹೋಬಳಿ, ಹೊಸದುರ್ಗ ತಾಲೂಕು. ಈ ಶಾಲೆಯು ತಾಲೂಕು ಕೇಂದ್ರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದ್ದು ಹಿಂದುಳಿದ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿದ್ದು, ಶಾಲಾ ಶಿಕ್ಷಣ ಇಲಾಖೆ, ಸಾಕ್ಷರತಾ ಇಲಾಖೆ ಹೊಸದುರ್ಗ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಡಗಾಡನಪಾಳ್ಯ ಹಳೆ ವಿದ್ಯಾರ್ಥಿಗಳ ಸಂಘ, SDMC, ಪೋಷಕರು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ಶಾಲೆಗೆ ಪಾಠೋಪಕರಣಗಳು, ಪೀಠೋಪಕರಣಗಳು, ಕುಡಿಯುವ ನೀರಿನ RO ಪ್ಲ್ಯಾಂಟ್ ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದ್ದು, ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸರಾಸರಿ 25ರಿಂದ 30 ವಿದ್ಯಾರ್ಥಿಗಳು ದಾಖಲಾಗುತ್ತಿದ್ದು, ಪ್ರಸ್ತುತ 2024-25ನೇ ಸಾಲಿನಲ್ಲಿ 30 ವಿದ್ಯಾರ್ಥಿಗಳು ದಾಖಲಾಗಿ ಪಾಠಗಳನ್ನು ಕೇಳುತ್ತಿದ್ದಾರೆ. ಶಾಲೆಗೆ ನಮ್ಮ ಸಹಶಿಕ್ಷಕರ ಸಹಕಾರದಿಂದ ನಲಿಕಲಿ ಕೊಠಡಿಗೆ ನೋ ಕಾಸ್ಟ್ ಲೋ ಕಾಸ್ಟ್ ಅಡಿಯಲ್ಲಿ ಅತ್ಯುತ್ತಮವಾದ ಪಾಠೋಪಕರಣಗಳನ್ನು ತಯಾರಿಸಿ ಬಳಸಿಕೊಂಡು ನಮ್ಮ ಶಾಲೆಯಲ್ಲಿ FLN ಸಾಧನೆ 90% ಆಗಿದ್ದು, ಜೊತೆಗೆ ಕಳೆದ 12 ವರ್ಷಗಳಿಂದಲೂ ಸಹ ಸರ್ಕಾರ ನಡೆಸುವ ವಸತಿ ಪ್ರವೇಶ ಪರೀಕ್ಷೆಗಳಲ್ಲಿ 6ನೇ ತರಗತಿಗೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಉತ್ತೀರ್ಣರಾಗಿ ಪ್ರವೇಶ ಪರೀಕ್ಷೆಗಳನ್ನು ಪಡೆದು ಉತ್ತೀರ್ಣರಾಗಿ ಆಯ್ಕೆಯಾಗಿರುತ್ತಾರೆ. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, RO ಪ್ಲಾಂಟು, ಸುಮಾರು 14,000 ರು ಬೆಲೆಯ ಒಂದು ಸೌಂಡ್ ಸಿಸ್ಟಮ್, ಸೆಲ್ಫ್ಗಳು, ರ್ಯಾಕುಗಳು, ರೋಟರಿ ಸಂಸ್ಥೆಯಿಂದ 6 ಡೆಸ್ಕುಗಳು, ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟು, ಟೈ, ಬೆಲ್ಟು, ID ಕಾರ್ಡ್ಗಳು ಇತ್ಯಾದಿ ಎಲ್ಲವನ್ನೂ ಒದಗಿಸಲಾಗಿದ್ದು, ಶಾಲಾ ಕಲಿಕಾ ವಾತಾವರಣ ಅತ್ಯುತ್ತಮವಾಗಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹರ್ಷವನ್ನು ಪಡ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಜಯಣ್ಣ ಬಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಡಗಾಡನಪಾಳ್ಯಲ್ಲಿ 1 ವರ್ಷದಿಂದ ಕರ್ತವ್ಯ ನಿರ್ವಹಿಸುತ್ತೇನೆ. ನಲಿಕಲಿ ತರಗತಿಯನ್ನು ನಿರ್ವಹಣೆ ಮಾಡುತ್ತಿದ್ದೇನೆ. ನನ್ನ ಸ್ವತಃ ಖರ್ಚಿನಲ್ಲಿ ಪಾಠೋಪಕರಣಗಳ ತಯಾರಿಕೆಗೆ ಬೇಕಾದಂತಹ ಕಲಿಕೋಪ ಸಾಮಗ್ರಿಗಳನ್ನು ತಂದು ಲೋ ಕಾಸ್ಟ್ ನೋ ಕಾಸ್ಟ್ನಲ್ಲಿ ಮಕ್ಕಳಿಗೆ ಉಪಯುಕ್ತವಾದಂತಹ ಕಲಿಕೋಪಕರಣಗಳನ್ನು ಬಳಕೆ ಮಾಡುತ್ತಿದ್ದೇನೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ರೌಂಡ್ ಟೇಬಲ್ಲು, ಚೇರ್ಗಳನ್ನು SDMC ಪೋಷಕರು ಮತ್ತು ಮುಖ್ಯ ಶಿಕ್ಷಕರ ಸಹಕಾರದಿಂದ ಇವುಗಳನ್ನು ಒದಗಿಸಲಾಗಿದ್ದು, ಮಕ್ಕಳ ಕಲಿಕೆಗೆ ತುಂಬ ಉಪಯುಕ್ತವಾಗಿದೆ ಹಾಗೂ ಮಕ್ಕಳ ಕಲಿಕೆಯೂ ಸಹ ಉತ್ತಮವಾಗಿದೆ ಎಂದು ತಿಳಿಸಲು ಆಶಿಸುತ್ತೇನೆ. ವಂದನೆಗಳೊಂದಿಗೆ. ಈಗ ಮುಂದಿಂದು ಮಾಡಿ. ಈಗ ಯಾರು ನೆಕ್ಸ್ಟ್? ಬಿಡು. ಯಾವುದು? ಚಿಕ್ಕದು ಅಂಕೆ. ಚಿಕ್ಕದು ಎಲ್ಲಿದೆ ಹುಡುಕಪ್ಪ? ಇಡು. ಆಯ್ತು. ಯಾವ ಚಿಹ್ನೆ ಅದು? ಯಾವ ಚಿಹ್ನೆ? ಸಮ ಚಿಹ್ನೆ. ಇಡು ಸಮ ಚಿಹ್ನೆ ಅಂತ. ನೋಡೀಗ ಯಾವ ಚಿಹ್ನೆ ಅದು?
ಯಾವ ಚಿಹ್ನೆ ಅದು? ಪ್ಲಸ್. ಪ್ಲಸ್ ಅಂದರೆ ಯಾವುದರ ಚಿಹ್ನೆ? ಕೂಡುವ ಚಿಹ್ನೆ. ಹಾಂ, ಇಂಟು ಪ್ಲಸ್ ಎರಡು ಕೂಡ ಅದು ಇದಾಗುತ್ತೆ ನೋಡಿ. ಈಗ ಈಗ ಹಿಂಗೆ ಕರೆಕ್ಟಾಗಿ ಹಿಡಿದಾಗ ಇಂಟು ಆಗುತ್ತೆ ನೋಡು, ಪ್ಲಸ್ ಆಗುತ್ತೆ ನೋಡು. ಹಾಂ, ಪ್ಲಸ್ ಸಂಕಲನ ಇಡು ಸಂಕಲನ ಅಲ್ಲೇ ಇದೆ ನೋಡು. ಹಾಂ ನೋಡಿ, ಈಗ ಉಳಿದಿರ್ತಕ್ಕಂಥ 3 ಇದ್ದಾವೆ. ಆ 3 ಚಿಹ್ನೆಗಳಿಗೆ 3 ಜನ ಇಡಬೇಕು. ಹಂಗೆ ತಿರುಗಿಸೋದು ಬೇಡ, ಬಾಣದ ಗುರುತನ್ನು ತಿರುಗಿಸೋದು ಬೇಡ, ಹಾಗೆ ಇಡಿ ನೋಡೋಣ. ದೊಡ್ಡದು ಯಾವುದು? ಪ್ಲಸ್. ವ್ಯವಕಾರ ಅದು ಯಾವುದು? ಭಾಗಾಕಾರ ಯಾವುದು? ಮತ್ತು ಭಾಗಾಕಾರ ದೊಡ್ಡದು ಮತ್ತು ಗುಣಾಕಾರ. ಗೊತ್ತಾಯ್ತು ಮಕ್ಕಳ? ಆಕೃತಿಗಳನ್ನು ಗುರುತು ಮಾಡ್ತಕ್ಕಂಥದ್ದು ಹೇಗೆ? ಇದು ಆಕೃತಿಗಳ ಮತ್ತೆ ಏನು? ಆಕೃತಿಗಳು ಮತ್ತು ಚಿಹ್ನೆಗಳು. ಗೊತ್ತಾಯ್ತಾ? ಚಿಹ್ನೆಗಳನ್ನು ಗುರುತಿಸ್ತಕ್ಕಂಥ ಒಂದು ರೀತಿ. ನೋಡಿ ಮಕ್ಕಳು, ಇದು ಯಾವ ಆಟ? ಇದು ಕಾಣ್ತಾ ಇದೆಯಾ? ಇದರಲ್ಲಿ ಸಂಖ್ಯೆಗಳು ಎಲ್ಲಿ ಎಷ್ಟರಿಂದ ಎಷ್ಟರವರೆಗೆ ಇದಾವಪ್ಪ? ಅಲ್ಲಿ 1ರಿಂದ 12ರವರೆಗೆ ಸಂಖ್ಯೆಗಳಿದಾವಲ್ವಾ? ಸಂಖ್ಯೆಗಳು ಇವು ಅಂಕಿಗಳು. ಈಗ ಅಂಕಿಗಳಿಂದ ನಾವೇನು ರಚನೆ ಮಾಡಬೇಕಾಗಿದೆ? ಸಂಖ್ಯೆಗಳನ್ನು ರಚನೆ ಮಾಡಬೇಕಾಗಿದೆ. ಗೊತ್ತಾಗ್ತಾ ಇದೆಯಾ? ಈಗ ನೋಡಿ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ? ಇಲ್ಲಿ 99 ಏನು ಮಾಡಿದರೆ? 9 ಸಂಖ್ಯೆಯಿಂದ ಏನು ಮಾಡಿದರೆ? ಎಷ್ಟಾಯ್ತು ಇದೀಗ? 99 ಇದೆಯಲ್ವಾ? ಈಗ ನಾನು ಹೇಳ್ತೀನಿ 54ನ್ನು ಜೋಡಿಸಿ ನೋಡೋಣ ಹೆಂಗೆ ಜೋಡಿಸಿ. ಹಂಗೆ ಕಾರ್ಡ್ ತಗೊಂಡು ಜೋಡಿಸೋದಲ್ಲ, ಇದನ್ನೇ ತಿರುಗಿಸ್ಬೇಕು. ಇದನ್ನು ತಿರುಗಿಸಿ ನೋಡಿ ತೋರಿಸ್ಬೇಕು. ನೋಡಿ, ಈ ಥರ ಇಲ್ಲಿ ಸಂಖ್ಯೆಗಳನ್ನು ಗುರುತಿಸಿದ್ವಲ್ವಾ, ಆ ರೀತಿ ತೋರಿಸ್ಬೇಕಾಗಿದೆ. ನೋಡಿ, ಇದನ್ನು ತಿರುಗಿಸ್ಬೇಕು. 54 ಅಂತಂದರೆ 5 ಎಲ್ಲಿದೆ? ಅದನ್ನು ತಿರುಗಿಸಿ. 5 ತಾಂಬ ತಿರುಗಿಸು. ಇದು ಏನಾಯಿತು? 5 ಬಂತು ಇಲ್ಲಿ ಅಲ್ವಾ? 5 ಬಂತಲ್ವಾ? ಈಗ ಇದರಲ್ಲಿ ಏನು ಮಾಡಬೇಕು? 40 ಎಷ್ಟು ನಾನು ಹೇಳಿದ್ದು? 54 ಅಲ್ವಾ? 54ಕ್ಕೆ ಜೋಡಿಸ್ಬೇಕು ನಾವೀಗ. ನೋಡಿ, 54 ಎಲ್ಲಾಯಿತು? ಇಲ್ಲಿದೆ. ಕಾಣ್ತಾ ಇದೆಯಾ? ಇದು 54 ನೋಡಿ. ಈಗ ಕಾಣ್ತಾ? ಎಷ್ಟಾಯಿತು ಸಂಖ್ಯೆ? 54 ಅಲ್ವಾ? ಈ ರೀತಿಯಾಗಿ ಸಂಖ್ಯೆಗಳನ್ನು ರಚನೆ ಮಾಡ್ಕೋಬೇಕು. ಮತ್ತು ನೀವು ಬರ್ಕೋಬೇಕಲ್ಲಿ. ಗೊತ್ತಾಯ್ತಾ? ಹಾಂ, ಗುಡ್. 10ರಲ್ಲಿ 2 ಕಳೆದಾಗ ಎಷ್ಟು? 7 ಬರೆಯಲ್ಲಿ. ಹಾಂ, ಎಷ್ಟದು ಉತ್ತರ? 7. ಗೊತ್ತಾಯ್ತಾ? ನೆಕ್ಸ್ಟು ಖುಷಿ. ಈಗ ಚೇಂಜ್ ಮಾಡಿದ್ದೀನಿ, ಅಳಸು ಇರಲಿ, ಮೈನಸ್ ಇರಲಿ. ನೆಕ್ಸ್ಟು ಹಾಂ, ಈಗ ಇಲ್ಲೆಷ್ಟಿದೆ? 9 ಇದೆ. ಯಾವ ಚಿಹ್ನೆ ಇದೆ ಇಲ್ಲಿ? ಮೈನಸ್ ಅಂದರೆ ಏನು ಮಾಡಬೇಕು? ಕಳೆಯುವ ಚಿಹ್ನೆ. ಕಳೆಯುವಾಗ 9ರಲ್ಲಿ ಎಷ್ಟನ್ನು ಕಳಿಬೇಕು?